ವೈದಿಕ ಜ್ಯೋತಿಷ್ಯದ ಪ್ರಕಾರ 200 ವರ್ಷಗಳ ನಂತರ ಮಕರ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುತ್ತೆ. ಮಕರ ರಾಶಿಯಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರ ಗ್ರಹಗಳ ಸಂಯೋಗ ಈ ರಾಶಿಗಳ ಜೀವನವನ್ನು ಬದಲಾಯಿಸಲಿದೆ. ಸಂಪತ್ತು, ಯಶಸ್ಸು ಮತ್ತು ಹೊಸ ಸಾಧ್ಯತೆಗಳು, ಹೊಸ ದಾರಿ ಎಲ್ಲವೂ ಕೂಡ ಈ ರಾಶಿಯವರಿಗೆ ಸಿಗುವಂಥದ್ದು. ಹೊಸ ವರ್ಷ ಅದ್ಭುತ ಜ್ಯೋತಿಷ್ಯ ಘಟನೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ. ಜನವರಿ 2026ರಲ್ಲಿ ಅಪರೂಪದ ತ್ರಿಗ್ರಾಹಿ ಯೋಗ ರೂಪುಗೊಳ್ತಾ ಇದೆ. ಇದು ಮಕರ ರಾಶಿಯಲ್ಲಿ ಸೂರ್ಯ, ಬುಧ, ಶುಕ್ರರ ಸಂಗಮದಿಂದಾಗಿ ರೂಪುಗೊಳ್ತಾ ಇರುವಂಥದ್ದು. ವಿಶೇಷ ಅಂದರೆ ಕಳೆದ 200 ವರ್ಷಗಳಲ್ಲಿ ಮೊದಲ ಬಾರಿಗೆ ಇಂತಹ ಯೋಗ ಅಂದರೆ ಮಕರ ರಾಶಿಯಲ್ಲಿ ಬರ್ತಾ ಇರುವಂಥದ್ದು. ಈ ಯೋಗ ಜನವರಿ 17ರಿಂದ ಫೆಬ್ರವರಿ 3ನೇ ತಾರೀಕು ತನಕ ಇರುತ್ತೆ. ಜ್ಯೋತಿಷ್ಯದ ಪ್ರಕಾರ ಈ 3 ಗ್ರಹಗಳು ಒಂದು ರಾಶಿಯಲ್ಲಿ ಸಂಯೋಗವಾದಾಗ ಆ ರಾಶಿಯಲ್ಲಿ ಜನಿಸಿದಂತಹ ಜನರ ಅದೃಷ್ಟ ಹೊಳೆಯುತ್ತೆ. ಈ ಸಮಯ ಅದೃಷ್ಟ ಮತ್ತು ಯಶಸ್ಸಿಗೆ ಹೊಸ ಅವಕಾಶಗಳನ್ನು ತರೋದಲ್ಲದೆ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಕೂಡ ಕಾಣಬಹುದು. ಆರ್ಥಿಕ ಸಮೃದ್ಧಿಯ ಸಾಧ್ಯತೆಗಳು ಕೂಡ ಇರುತ್ತೆ. ಈ ತ್ರಿಗ್ರಾಹಿ ಯೋಗ ನೇರವಾಗಿ ಈ ರಾಶಿಗಳ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುತ್ತೆ. ಈ ಯೋಗ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸೋದಲ್ಲದೆ ನಿಮ್ಮ ವೃತ್ತಿ, ಶಿಕ್ಷಣ, ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲೂ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಮೇಷರಾಶಿ 2026 ಜನವರಿ ತಿಂಗಳಲ್ಲಿ ರೂಪುಗೊಳ್ಳುವಂತಹ ತ್ರಿಗ್ರಾಹಿ ಯೋಗ ಮೇಷರಾಶಿಯವರಿಗೆ ಅತ್ಯಂತ ಶುಭ ಮತ್ತು ಪ್ರಯೋಜನಕಾರಿಯಾಗಿರುತ್ತೆ. ಈ ಸಮಯ ನಿಮ್ಮ ಸಂಪತ್ತಿನಲ್ಲಿ ಹೆಚ್ಚಳ ಮತ್ತು ದೀರ್ಘಕಾಲದಿಂದ ಸ್ಥಗಿತಗೊಂಡ ಹಣವನ್ನು ಮರುಪಡೆಯುವಂಥ ಸಾಧ್ಯತೆ ನೀವು ಕಾಣ್ತೀರಿ. ಮತ್ತು ಉದ್ಯೋಗದಲ್ಲಿರುವಂಥವರು ಮೇಷರಾಶಿಯವರು ಬಡ್ತಿ ಪಡಿತೀರಿ. ಹೊಸ ಸ್ಥಾನಗಳನ್ನು ಇನ್ನೂ ಎತ್ತರದ ಸ್ಥಾನಕ್ಕೆ ಹೋಗ್ತೀರಿ. ಜವಾಬ್ದಾರಿಗಳು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಈ ಸಮಯದಲ್ಲಿ ವ್ಯವಹಾರದಲ್ಲಿ ಲಾಭವನ್ನು ಕೂಡ ನೀವು ಪಡೀತೀರಿ. ಅಂದರೆ ವ್ಯವಹಾರ ಮಾಡ್ತಾ ಇರುವಂಥವರಾಗಿದ್ದರೆ ಮೇಷರಾಶಿಯವರು ಲಾಭ ಪಡಿತೀರಿ, ಹೆಚ್ಚಿನ ಲಾಭ ಇದೆ. ಹೊಸ ಯೋಜನೆಗಳು ಮತ್ತು ಹೊಸ ಪಾಲುದಾರಿಕೆ, ಯಾರಾದರೂ ಪಾರ್ಟ್ನರ್ಶಿಪ್ ಜೊತೆಗೆ ನೀವು ಯೋಜನೆಯನ್ನು ಮಾಡಿದ್ರೆ ಅಲ್ಲಿಂದ ನೀವು ಲಾಭವನ್ನು ಕೂಡ ಪಡಿತೀರಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ಥಿರತೆ ಮೇಲುಗೈ ಸಾಧಿಸುತ್ತೆ. ಒಂದು ಬಲವಾಗಿ ಜೀವನದಲ್ಲಿ ಸ್ಥಿರತೆ ಹೊಂದ್ತೀರಿ, ನಿಲ್ಲುವಂಥದ್ದಾಗತ್ತೆ. ಕುಟುಂಬದ ವಾತಾವರಣ ಸಕಾರಾತ್ಮಕವಾಗಿರುತ್ತೆ. ಈ ಅವಧಿ ನಿಮ್ಮ ಆರ್ಥಿಕ ಮತ್ತು ವೃತ್ತಿಪರ ಜೀವನಕ್ಕೆ ಹೊಸ ಶಕ್ತಿ ಮತ್ತು ಅವಕಾಶಗಳನ್ನು ತರುತ್ತೆ. ಇನ್ನು ಧನುರಾಶಿಯ ಜನರಿಗೆ ಈ ತ್ರಿಗ್ರಾಹಿ ಯೋಗ ಅವರ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುವಂಥ ನಿರೀಕ್ಷೆಯನ್ನು ಕಾಣಬಹುದು. ಉದ್ಯೋಗದಲ್ಲಿರುವಂಥವರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆ ಜೊತೆಗೆ ಹೊಸ ಜವಾಬ್ದಾರಿಗಳು ಸಿಗುವಂಥದ್ದು. ಹೊಸ ಉದ್ಯೋಗವನ್ನು ಹುಡುಕ್ತಾ ಇರುವಂಥವರಿಗೆ ಇಲ್ಲಿ ಈ ಧನುರಾಶಿಯ ನಿರುದ್ಯೋಗಿಗಳಿದ್ದರೆ ಈ ಸಮಯ ತುಂಬ ಅನುಕೂಲಕರವಾಗಿರುತ್ತೆ. ಒಳ್ಳೆ ಕೆಲಸ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ನೀವು ಕಾಣಬಹುದು. ಇದು ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ಕೊಡುತ್ತೆ. ಇದಲ್ಲದೆ ವ್ಯಾಪಾರ ಮತ್ತು ವೈಯಕ್ತಿಕ ಕಾರಣಗಳಿಗಾಗಿ ವಿದೇಶ ಪ್ರವಾಸ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡುಬರ್ತಾ ಇದೆ. ನಿಮ್ಮ ವೃತ್ತಿ ಮತ್ತು ಅನುಭವ ಎರಡಕ್ಕೂ ಕೂಡ ಇದು ಪ್ರಯೋಜನಕಾರಿಯಾಗಿರುತ್ತೆ. ಮತ್ತು ಒಟ್ಟಾರೆಯಾಗಿ ಈ ಸಮಯ ಸಂಪತ್ತು, ವೃತ್ತಿ, ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಧನುರಾಶಿಯವರು ಹೆಚ್ಚಳವನ್ನು ಕಾಣಬಹುದು. ಇನ್ನು ಮೀನರಾಶಿಯ ಜನರಿಗೆ ಈ ತ್ರಿಗ್ರಾಹಿ ಯೋಗ ಅನ್ನುವಂಥದ್ದು ಅವರ ವೃತ್ತಿ ಜೀವನ ಮತ್ತು ವ್ಯವಹಾರದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀವು ಕಾಣ್ತೀರಿ. ಸಂಬಳ ಹೆಚ್ಚಳ ಆಗುವಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು. ಅಂದರೆ ಈ ಒಂದು ಮೀನರಾಶಿಯ ನೌಕರರಿದ್ದರೆ ಅಥವಾ ಕೆಲಸ ಮಾಡುವಂಥವರಿದ್ದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಕೂಡ ನಿಮಗೆ ಸಿಗುವಂಥದ್ದು. ಹಾಗೆ ಹೊಸ ಉದ್ಯೋಗ ಹುಡುಕ್ತಾ ಇರುವಂಥವ್ರಿಗೂ ಕೂಡ ಇದು ಬಹಳ ಒಳ್ಳೆಯ ಟೈಮ್ ಆಗಿದೆ. ಇದು ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ. ಮೀನರಾಶಿಯವರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಕಂಡುಬರುವ ಸಾಧ್ಯತೆ ಇದೆ. ಇದು ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲವನ್ನು ಕೊಡುತ್ತೆ. ಇದಲ್ಲದೆ ವ್ಯಾಪಾರ ಅಥವಾ ವೈಯಕ್ತಿಕ ಕಾರಣಗಳಿಗಾಗಿ ವಿದೇಶ ಪ್ರವಾಸ ಮಾಡಲು ಅನಿರೀಕ್ಷಿತ ಅವಕಾಶಗಳು ಕೂಡ ನಿಮಗೆ ಒದಗಿ ಬರ್ತವೆ. ಇದು ನಿಮ್ಮ ವೃತ್ತಿ ಮತ್ತು ಅನುಭವ ಎರಡಕ್ಕೂ ಕೂಡ ಪ್ರಯೋಜನಕಾರಿಯಾಗಿದೆ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಸಮಯ ಸಂಪತ್ತು, ವೃತ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನು ಕಾಣಬಹುದಾಗಿದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.